ಈ ವೇದಿಕೆ ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಬಾಲ್ಯದ ನೆನಪು ಬರುತ್ತೆ. ನಾನು ಹುಟ್ಟಿದ್ದು ಅಲ್ಲಿಪಾದ ಎಂಬ ಒಂದು ಹಳ್ಳಿಯಲ್ಲಿ, ಕಲಿತದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ. ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಇರುವಂತಹ ಶ್ರೀರಾಮ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಎಲ್ಲ ಮಕ್ಕಳು ಸಾಲಾಗಿ ಬಂದು ಆ ಒಂದು ಭಜನಾ ಮಂದಿರಕ್ಕೆ ಹೋಗಿ ಊಟ ಮಾಡಿದಂತಹ ನೆನಪು ಈಗ ನನಗೆ ಪುನಃ ಬರ್ತಾ ಉಂಟು. ಅಂತಹ ವಾತಾವರಣವು ಪುನಃ ಒಂದು ಬೆಳೆಯಬೇಕು. ಇಂದು ಭಾರತ ದೇಶದಲ್ಲಿ ರಾಜಕೀಯ ಮತ್ತೆ ನಮ್ಮ ಧರ್ಮ ಇದರ ಒಂದು ವಿಷಯಗಳಿಗೆ ನಾವು ಅತಿಯಾದ ನಮ್ಮ ಇಂಪಾರ್ಟೆನ್ಸ್ ಅನ್ನು ಕೊಡುವಾಗ ಈ ಒಂದು ವೇದಿಕೆಯು ನಾವೆಲ್ಲರೂ ಸಾಮರಸ್ಯದಲ್ಲಿ ಬಾಳಬೇಕು, ನಾವೆಲ್ಲರೂ ಎಲ್ಲ ಧರ್ಮದ ಜನರು ಸಹೋದರ ಸಹೋದರಿ ಎಂದು ಹೇಳುವ ಸಂದೇಶವನ್ನು ನೀಡುವ ಈ ವೇದಿಕೆಯು ನಿಜವಾಗಿಯೂ ಒಂದು ದೇವಾಲಯ ಆಗಿದೆ, ಒಂದು ಶುಭ ಒಂದು ಒಳ್ಳೆಯ ಪುಣ್ಯ ಸ್ಥಳವಾಗಿದೆ. ಈ ವೇದಿಕೆ ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಬಾಲ್ಯದ ನೆನಪು ಬರುತ್ತೆ. ನಾನು ಹುಟ್ಟಿದ್ದು ಅಲ್ಲಿಪಾದ ಎಂಬ ಒಂದು ಹಳ್ಳಿಯಲ್ಲಿ, ಕಲಿತದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ. ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಇರುವಂತಹ ಶ್ರೀರಾಮ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಎಲ್ಲ ಮಕ್ಕಳು ಸಾಲಾಗಿ ಬಂದು ಆ ಒಂದು ಭಜನಾ ಮಂದಿರಕ್ಕೆ ಹೋಗಿ ಊಟ ಮಾಡಿದಂತಹ ನೆನಪು ಈಗ ನನಗೆ ಪುನಃ ಬರ್ತಾ ಉಂಟು. ಅಂತಹ ವಾತಾವರಣವು ಪುನಃ ಒಂದು ಬೆಳೆಯಬೇಕು. ನಮ್ಮ ಒಂದು ಮನೆಯ ಪಕ್ಕದಲ್ಲಿ ಹಲವಾರು ಹಿಂದೂಗಳ ಮನೆ ಇದೆ. ಅವರ ಅಷ್ಟಮಿ ಬರುವಾಗ ಆ ಮನೆಯಲ್ಲಿ ಹೋಗಿ ಊಟ ಮಾಡಿದಂತಹ ನೆನಪು, ನಮ್ಮ ಮೋಂತಿ ಫೆಸ್ಟ್ ಬರುವಾಗ ಅವರು ನಮ್ಮ ಮನೆಯಲ್ಲಿ ಬಂದಂತಹ ನೆನಪು. ಈಗ ಮೊನ್ನೆ ತಾನೇ ಮನೆಗೆ ಹೋಗುವಾಗ ನಮ್ಮ ಮೋಂತಿ ಫೆಸ್ಟ್ಗೆ ನಾನು ಮನೆಗೆ ಹೋದಾಗ ಹಿಂದೂ ಬಾಂಧವರು ನಮ್ಮ ಮನೆಯಲ್ಲಿದ್ರು, ಊಟ ಮಾಡ್ತಾ ಇದ್ರು ಅಂತ ಹೇಳುವಾಗ ಈಗಲೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ಸೌಹಾರ್ದತೆ ಇದೆ, ನಾವೆಲ್ಲರೂ ಸೌಹಾರ್ದತೆಯಲ್ಲಿ ಬಾಳಬೇಕು ಅಂತ ಸಂದೇಶ ನಾವೆಲ್ಲರೂ ಕಾಣಬೇಕು. ಇಂತಹ ಮನಸ್ಥಿತಿ ನಮ್ಮ ದೇಶದಲ್ಲಿ ಬೆಳೆಯಬೇಕು ನಮ್ಮ ಒಂದು ಆಸೆ. ಈ ಒಂದು ಸಂದರ್ಭದಲ್ಲಿ ಏನು ಸಂದೇಶ ಕೊಡುವಾಗ ರತನ್ ಟಾಟಾರ್ ಅವರ ಜೀವನದಲ್ಲಿ ನಡೆದಂತಹ ಒಂದು ವಿದ್ಯಮಾನ ನಿಮ್ಮಲ್ಲಿ ಇಡುತ್ತೇನೆ. ಅವರಲ್ಲಿ ಒಬ್ಬ ಪತ್ರಕರ್ತರು ಒಂದು ಸವಾಲನ್ನು ಎಸೆದಿದ್ದಾರೆ. ರತನ್ ಟಾಟಾರ್ ಅವರೇ, ನಿಮ್ಮ ಜೀವನದಲ್ಲಿ ನಿಮ್ಮನ್ಗೆ ಅತಿಯಾದ ಸಂತೋಷವನ್ನು ಉಂಟು ಮಾಡಿದಂತಹ ಸಂದರ್ಭಗಳು ಯಾವುವು? ವಾಟ್ ಆರ್ ದ ಮೂಮೆಂಟ್ಸ್ ವಿಚ್ ಮೇಡ್ ಯು ವೆರಿ ವೆರಿ ಹ್ಯಾಪಿ ಇನ್ ಯೋರ್ ಲೈಫ್? ಅದಕ್ಕೆ ಹೇಳ್ತಾರೆ, ಅಲ್ಲಿ 3 ವಿದ್ಯಮಾನಗಳಿವೆ. ಪ್ರಥಮವಾಗಿ, ನನಗೆ ಟಾಟಾ ಸಮೂಹ ಸಂಸ್ಥೆಗಳ ಅಧಿಕಾರವನ್ನು ವಹಿಸಿಕೊಟ್ಟಾಗ, ಅದರ ಮುಖಾಂತರ ಹಲವಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟಾಗ, ಅದರ ಜೊತೆಗೆ ಬೇರೆ ಬೇರೆ ಕಂಪನಿಯನ್ನು ಸ್ಥಾಪಿಸುವಾಗ ನನಗೆ ಸಂತೋಷವಾಯಿತು. ಯಾಕೆ? ನನ್ನ ಮುಖೇನ ಹಲವಾರು ಲಕ್ಷಾಂತರ ಮಂದಿಗಳಿಗೆ ಉದ್ಯೋಗ ಸಿಗುವಂತಾಯಿತು, ಅವರ ಜೀವನಕ್ಕೆ ದಾರಿದೀಪ ಆಯಿತು ಅಂತ. ಎರಡನೇದಾಗಿ ಹೇಳ್ತಾರೆ, ನನಗೆ ಭಾರತ ಸರ್ಕಾರವು ನಾನು ಮಾಡಿದಂತಹ ಒಳ್ಳೆಯ ಕಾರ್ಯವನ್ನು ಪರಿಗಣಿಸಿ ನನಗೆ ಭಾರತ ರತ್ನ ಪ್ರಶಸ್ತಿ ನೀಡಿದಾಗ ಅವರು ಹೇಳ್ತಾರೆ, ಅದಕ್ಕಿಂತ ಮಿಗಿಲಾದ ಸಂತೋಷ ಮತ್ತೊಂದಿದೆ. ಯಾಕಂದ್ರೆ ನನ್ನೊಬ್ಬ ಸ್ನೇಹಿತ ಬಂದು ನಲ್ಲಿ ಹೇಳಿದ್ದ, ಸರ್ ಅವರು ಹೇಳಿದ್ರು, ರತನ್ ಟಾಟಾರ್ ಅವರೇ, ನಮ್ಮ ಒಂದು ಆಶ್ರಮವಿದೆ, ಆ ಆಶ್ರಮದಲ್ಲಿ ವಿಕಲಚೇತನ ಮಕ್ಕಳಿದ್ದಾರೆ, ಆ 200 ಮಂದಿ ವಿಕಲಚೇತನ ಮಕ್ಕಳಿಗೆ ನೀವೊಂದು ವೀಲ್ ಚೇರ್ ಅನ್ನು ದಾನ ಮಾಡಬೇಕಂತ. ತಕ್ಷಣ ರತನ್ ಟಾಟಾರ್ ಅವರ ಚೆಕ್ ಬುಕ್ ಅಂತ ತೆಗೆದು ಅವರಿಗೆ ಎಷ್ಟು ಬ್ಲ್ಯಾಂಕ್ ಚೆಕ್ ಸೈನ್ ಮಾಡಿ ಬ್ಲ್ಯಾಂಕ್ ಚೆಕ್ ಕೊಟ್ಟು, ನಿಮಗೆ ಎಷ್ಟು ಅಮೌಂಟ್ ಬೇಕಂತ ಬರೀರಿ ಅಂತ ಹೇಳಿದ್ರು. ಆದರೆ ಅವರ ಫ್ರೆಂಡ್ ಹೇಳ್ತಾರೆ, ನೀವೇ ಸ್ವತಃ ಬಂದು ಆ ವೀಲ್ ಚೇರ್ ಅನ್ನು ಕೊಡ್ಬೇಕಂತ. ಆ ಸಂದರ್ಭದಲ್ಲಿ ಆ ಒಂದು ದಿವಸ ಅವರು ಹೋಗ್ತಾರೆ, ವೀಲ್ ಚೇರ್ ಅನ್ನು ಕೊಡುವಂತಹ ಆ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿ ಕಾಣುವ ಮಂದಹಾಸವನ್ನು, ಸಂತೋಷವನ್ನು ನೋಡಿ ಅವರು ಸಂತೋಷ ಪಡ್ತಾರೆ. ಆಗ ಒಬ್ಬ ಹುಡುಗ ರತನ್ ಟಾಟಾ ಅವರು ಹೇಳ್ತಾರೆ, ಸರ್ ಶೋ ಮಿ ಯೋರ್ ಫೇಸ್, ಸರ್ ನಿಮ್ಮ ಮುಖವನ್ನು ನೀವು ತೋರಿಸಿ. ಅದಕ್ಕೆ ರತನ್ ಟಾಟಾ ಹೇಳ್ತಾರೆ, ವೈ ಮೈ ಸನ್? ಅದಕ್ಕೆ ಹೇಳ್ತಾರೆ, ಸರ್ ಐ ಶುಡ್ ರಿಮೆಂಬರ್ ಯೋರ್ ಫೇಸ್ ಇನ್ ಹೆವೆನ್. ನಾನು ಸ್ವರ್ಗಕ್ಕೆ ಹೋಗುವಾಗ ನಿಮ್ಮ ಮುಖವನ್ನು ನನಗೆ ಪರಿಚಯವಾಗಬೇಕು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅಂದರೆ ಇಂದು ನಾವು ಈ ಸಂಭ್ರಮವನ್ನು ಆಶಿಸುವಾಗ, ಬೆಳೆಸುವಾಗ